ಲಂಬು ಜಿರಾಫೆ. ಒಮ್ಮೆ ಒಂದು ದಟ್ಟವಾದ ಹಸಿರು ಕಾಡಿನಲ್ಲಿ ಲಂಬು ಎಂಬ ಒಂದು ಜಿರಾಫೆ ವಾಸಿಸುತ್ತಿತ್ತು. ಲಂಬುವಿನ ಕಾಲುಗಳು ತುಂಬಾ ಉದ್ದವಾಗಿದ್ದವು, ಕತ್ತು ಎತ್ತರವಾಗಿತ್ತು. ಆದರೆ ಅವನು ನಡೆಯುವಾಗ ತುಂಬಾ ಅಸಹಜವಾಗಿ ಕುಂಟುತ್ತಾ ನಡೆಯುತ್ತಿದ್ದ. ಇತರ ಪ್ರಾಣಿಗಳು ನಗುತ್ತಾ ಹೇಳುತ್ತಿದ್ದರು, ಹೇ ಲಂಬು, ನೀನು ನೃತ್ಯ ಮಾಡಲು ಪ್ರಯತ್ನಿಸಿದರೆ ಇಡೀ ಕಾಡನ್ನೇ ಅಲ್ಲಾಡಿಸಿಬಿಡುತ್ತೀಯ. ಲಂಬು ತುಂಬಾ ದುಃಖಗೊಂಡ. ನಾನು ಏಕೆ ಇಷ್ಟು ಅಸಹಜವಾಗಿದ್ದೇನೆ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ದೊಡ್ಡ ನೃತ್ಯೋತ್ಸವ ನಡೆಯುತ್ತಿತ್ತು. ಕೋತಿಗಳು, ಆನೆಗಳು, ಸಿಂಹಗಳು, ಪಕ್ಷಿಗಳು ಎಲ್ಲರೂ ಸಂತೋಷದಿಂದ ಕುಣಿಯುತ್ತಿದ್ದರು. ಲಂಬು ಕೂಡ ಸೇರಲು ಬಯಸಿದನು. ಅವನು ನೃತ್ಯ ಮಾಡಲು ಪ್ರಯತ್ನಿಸಿದನು. ಆದರೆ ಬೂಮ್ ಡೂಮ್, ಅವನು ಕೆಳಗೆ ಬಿದ್ದನು. ಎಲ್ಲರೂ ಜೋರಾಗಿ ನಕ್ಕರು. ಲಂಬುವಿಗೆ ತುಂಬಾ ನಾಚಿಕೆಯಾಯಿತು. ಅವನು ಕಾಡಿನೊಳಗೆ ಓಡಿ ಹೋಗಿ ಒಬ್ಬನೇ ಅಳುತ್ತಾ ನಿಂತ. ಅಷ್ಟರಲ್ಲಿ ಒಂದು ಸಣ್ಣ ಮಿಡತೆ ಅವನ ಬಳಿಗೆ ಬಂದು ಮೆಲ್ಲನೆ ಕೇಳಿತು, ಲಂಬು, ನೀನು ಯಾಕೆ ದುಃಖಿತನಾಗಿದ್ದೀಯಾ? ಲಂಬು ದುಃಖದಿಂದ ಹೇಳಿದನು, ನನಗೆ ನೃತ್ಯ ಬರುವುದಿಲ್ಲ, ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ. ಮಿಡತೆ ಮುಗುಳಿ ನಗುತ್ತಾ ಹೇಳಿತು, ಲಂಬು, ನೀನು ತಪ್ಪು ಸಂಗೀತವನ್ನು ಕೇಳುತ್ತಿದ್ದೀಯಾ? ನಿನ್ನ ಹೃದಯದ ಸಂಗೀತವನ್ನು ಆಲಿಸು. ಆ ಕ್ಷಣ ಸುಂದರವಾದ ರಾಗವು ಗಾಳಿಯನ್ನು ತುಂಬಿತು. ಚಂದ್ರನು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಲಂಬು ಕಣ್ಣು ಮುಚ್ಚಿ ನಿಧಾನವಾಗಿ ಸೌಮ್ಯವಾಗಿ ನೃತ್ಯ ಮಾಡಲು ಪ್ರಾರಂಭಿಸಿದನು. ಅವನ ಉದ್ದನೆಯ ಕಾಲುಗಳು ಸುಂದರವಾಗಿ ಚಲಿಸಿದವು. ಅವನ ಎತ್ತರದ ಕುತ್ತಿಗೆ ಸರಾಗವಾಗಿ ತೂಗಾಡಿತು. ಲಂಬು ನಕ್ಷತ್ರದಂತೆ ನೃತ್ಯ ಮಾಡಿದನು. ಎಲ್ಲ ಪ್ರಾಣಿಗಳು ಆಶ್ಚರ್ಯಚಕಿತವಾದವು. ವಾವ್, ಲಂಬು ಎಷ್ಟು ಚೆನ್ನಾಗಿ ಕುಣಿಯುತ್ತಾನೆ! ಲಂಬು ಸಂತೋಷದಿಂದ ಮುಗುಳ್ನಗಿದನು. ಅವನು ಕೊನೆಗೂ ಅರ್ಥ ಮಾಡಿಕೊಂಡನು. ಅವನು ಇದ್ದ ರೀತಿಯಲ್ಲಿಯೇ ಅವನು ವಿಶೇಷನಾಗಿದ್ದನು. ನೀತಿಕಥೆ: ಪ್ರತಿಯೊಬ್ಬರೂ ವಿಭಿನ್ನರು. ನೀನು ಹೇಗಿದ್ದೀಯೋ ಹಾಗೆಯೇ ನೀನು ಸುಂದರ. ನಿನ್ನ ಮೇಲೆ ನಂಬಿಕೆಯಿಡು. ನೀನು ಅದ್ಭುತ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಹೊಸ ಕತೆಗಳಿಗಾಗಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕತೆಯಲ್ಲಿ ಸಿಗೋಣ.